ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆನೆಲ್ಲ ಶೇರ್ ಮಾಡ್ಕೊಳ್ಳಿ. ತಮ್ಮನಲ್ಲಿ ನೋಡಿದ ಹಾಗೆ ಇದು ನಮ್ಮ ಬ್ಯಾಡ್ ಡೇ ಆಗಿರುತ್ತೆ. ಆ ದಿನ ಏನೇನಾಯಿತು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಏನೇನು ರೂಟೀನ್ ಇರುತ್ತೋ ಆ ರೀತಿಯೇ ಸ್ಟಾರ್ಟ್ ಆಯಿತು. ಒಂದು ಕಡೆ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ, ಹಾಗೆ ಒಂದು ಕಡೆ ಟೀ ಆಗ್ತಾ ಇತ್ತು. ಇವತ್ತು ಏನಾದರೂ ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡು ನಾನೆಲ್ಲ ರೆಡಿ ಮಾಡ್ತಾ ಇದ್ದೆ. ಬೆಳಗ್ಗೆ ಎಲ್ಲರ ಮನೇಲೂ ಇದೇ ರೀತಿಯೇ ಅಡುಗೆ ಮನೆ ನೋಡೋಂಗಿರಲ್ಲ, ಮೆಸ್ಸಾಗೇ ಇರುತ್ತೆ. ಆ ರೀತಿಲೇ ಗಡಿ ಬಿಡಿಲಿ ಎಲ್ಲ ತಿಂಡಿ ಅಡುಗೆ ಎಲ್ಲ ಆಗಬೇಕಲ್ಲ. ಹಾಗಾಗಿ ಈಗ ಟೀಗೆ ನಾನು ಸ್ವಲ್ಪ ಶುಂಠಿ ಹಾಕಿದ್ದೀನಿ. ಹಾಗೆ ಇದು ನೈಟು ಚಿಯಾ ಸೀಡ್ಸ್ ಎಲ್ಲ ಸೋಕ್ ಮಾಡಿಟ್ಟಿರ್ತೀನಿ. ಹಾಗೆಯೇ ಆಲ್ಮಂಡು ಅಥವಾ ವಾಲ್ನಟ್ ಇದೆಲ್ಲ ಸೋಕ್ ಮಾಡಿಟ್ಟಿರ್ತೀನಿ. ಅದನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೆ. ಮಧ್ಯಾಹ್ನಕ್ಕೆ ಸೊಪ್ಪು ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನ ಹೆಚ್ಕೊಂಡಿದ್ದೀನಿ. ಆನಂತರ ಈಗ ನಾನು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಒಂದು ವಿಷಲ್ ತೊಗೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ನಾನು ಕುಕ್ಕರಲ್ಲೇ ಹಾಕ್ತಾಯಿದ್ದೀನಿ. ಬೇಗನೂ ಆಗುತ್ತೆ, ಕೆಲಸ ಇಲ್ಲ. ಸ್ವಲ್ಪ ಈಗ ಈರುಳ್ಳಿ ಮತ್ತು ಕರಿಬೇವು ಹಾಗೆಯೇ ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡಬೇಕು, ತುಂಬ ನೀರನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂತಂದರೆ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಅದು ನೀರಿನ ಒಂದು ಅಂಶ ಜಾಸ್ತಿ ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀರನ್ನು ಅಷ್ಟೇ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು 1 ಅಥವಾ 2 ವಿಷಲ್ ಸಾಕಾಗತ್ತೆ. ತುಂಬ ಸಾಫ್ಟ್ ಬೇಕು ಅಂತಂದರೆ 2 ವಿಷಲ್ ಹಾಕ್ಕೊಬೋದು, ಇಲ್ಲ ಒಂದೇ ವಿಷಲ್ ಸಾಕು ಅಂತ ಅನಿಸುತ್ತೆ. ಟೀನೂ ಆಲ್ಮೋಸ್ಟ್ ಆಗ್ತಾ ಬಂತು. ಟೀ ಪುಡಿ ಜೊತೆಗೆ ನಾನು ಸ್ವಲ್ಪ ಶುಂಠಿ ಹಾಕಿ ಅದನ್ನ ಚೆನ್ನಾಗಿ ಕುದಿಸ್ಕೊಂಡಿರ್ತೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕಿ ಹಾಗೆಯೇ ಬೆಲ್ಲವನ್ನು ಆ್ಯಡ್ ಮಾಡ್ತೀನಿ. ಬೆಲ್ಲನೇ ನಾವು ಜಾಸ್ತಿ ಯೂಸ್ ಮಾಡೋದು. ಈಗ ಊರಿಂದನೂ ಈ ಪುಡಿ ಬೆಲ್ಲನ ತೊಗೊಂಬಂದಿತ್ತು, ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಖಾಲಿ ಆಯಿತು ಅಂತ ಅಂದರೆ ಮಾಮೂಲಿ ಬೆಲ್ಲ ತೊಗೊಂಬಂದು ಅದನ್ನ ಚೆನ್ನಾಗಿ ನಾನು ವಾಶ್ ಮಾಡಿ ಅದನ್ನು 2ರಿಂದ 3 ವಿಷಲ್ ಹಾಕ್ಕೊಂಡು ಬೆಲ್ಲದ ಪಾಕ ಥರ ಮಾಡಿ ಇಟ್ಕೊತೀನಿ. ನಾನು ಮೊದಲೇ ಹೇಳಿದಾಗೆ ಇವತ್ತು ಅವಲಕ್ಕಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೆ. ಈಗ ಬಿಸಿನೀರು ಆಗಿದೆ, ಬಿಸಿನೀರೆಲ್ಲ ಬಾಟ್ಲುಗಳಿಗೆ ಹಾಕಿಡ್ತಾ ಇದ್ದೆ. ತುಂಬ ಹುಷಾರಾಗಿರಬೇಕು, ಇಲ್ಲ ಸ್ವಲ್ಪ ಆಚೆಗೀಚೆಗಾದ್ರೂ ಮೈ ಮೇಲೆಲ್ಲ ಬಿಡುತ್ತೆ. ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ಹಾಕಬೇಕು. ಆ್ಯಕ್ಚುಲಿ ಮಾರ್ನಿಂಗೇ ನಂಗೆ ಸ್ಟಾರ್ಟ್ ಆಯಿತು. ಯಾಕಂತ ಅಂದರೆ ಮಾರ್ನಿಂಗ್ ಸ್ವಲ್ಪ ಬಿಸಿನೀರು ನನಗೆ ಕಾಲ ಮೇಲೆ ಬಿತ್ತು. ಬಿಡು ಮಾಮೂಲಿ ಏನೋ ಅರ್ಜೆಂಟಲ್ಲಿ ಆಯಿತು ಅಂತ ನಾನು ಅಂದ್ಕೊಂಡೆ. ಆನಂತರ ಟೀನೂ ಆಗಿತ್ತು. ಟೀನೆಲ್ಲ ಚೆನ್ನಾಗಿ ಈಗ ಸೋಸಿ ಇಡ್ತಾ ಇದ್ದೀನಿ. ಟೀ ನಾನು ಆದ ತಕ್ಷಣ ಈ ಥರ ಮುಚ್ಚಿಟ್ಬಿಡ್ತೀನಿ. ಯಾವುದಾದ್ರು ಒಂದು ಕೆಲಸ ಆದ ತಕ್ಷಣ ಆ ಪಾತ್ರೆಗೆ ಯಾವುದಾದ್ರು ಒಂದು ತಟ್ಟೆ ಮುಚ್ಚಿಬಿಡ್ತೀನಿ. ಇಲ್ಲ ಅಂತಂದರೆ ಏನಾದ್ರು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಟೀ ಬಿಸಿನೀರು ಎಲ್ಲ ರೆಡಿ ಆಯಿತು. ಈಗ ನಾನು ಅವಲಕ್ಕಿ ಮಾಡೋಣ ಅಂಥೇಳಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ತಾ ಹಾಗೆ ಅವಲಕ್ಕಿ ಕ್ಲೀನ್ ಮಾಡ್ತಾ ಇದ್ದೀನಿ. ಅವಲಕ್ಕಿ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾನು ಶೇಂಗಾ ಬೀಜನ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಆನಂತರ ಉದ್ದಿನಬೇಳೆ ಹಾಕಿ ಹಾಗೆ ಸಾಸಿವೆ ಜೀರಿಗೆಯನ್ನು ಹಾಕಿ ಸಾಸಿವೆ ಜೀರಿಗೆ ಈರುಳ್ಳಿ ಹಾಗೆ ಹಸಿಮೆಣಸು ಮತ್ತು ಟೊಮೊಟೊ ಹಣ್ಣು ಹಾಕಿ ತುಂಬ ಚೆನ್ನಾಗಿ ಅದನ್ನು ಬಾಡಿಸ್ಕೊಂಡಿದ್ದೀನಿ. ಈಗ ಅವಲಕ್ಕಿ ಹಾಕಲಿಕ್ಕೆ ಅವಲಕ್ಕಿ ಕ್ಲೀನ್ ಮಾಡ್ತಾ ಇದ್ದೆ. ಅವಲಕ್ಕಿನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು. ಇಲ್ಲಿ ನೀವು ನೋಡ್ಬೋದು ಒಂದು ಕಡೆ ಒಗ್ಗರಣೆ ಆಗ್ತಾಯಿದೆ, ಹಾಗೆಯೇ ಸ್ವಲ್ಪ ಬಿಸಿನೀರನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಯಾಕಂತಂದರೆ ಇದು ಪೇಪರ್ ಅವಲಕ್ಕಿ ತುಂಬ ಗಟ್ಟಿ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿದಾಗ ಇದು ಸಾಫ್ಟ್ ಆಗುತ್ತೆ. ಈಗ ಅವಲಕ್ಕಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಕಾಯಿ ತುರಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿ ತುಂಬ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ತಾ ಇದ್ದೀನಿ. ಅಷ್ಟರೊಳಗೆ ನಮಗಿಲ್ಲಿ ಪಲ್ಯನೂ ರೆಡಿಯಾಗಿತ್ತು. ಪಲ್ಯನೂ ಎಲ್ಲ ತೆಗೆದು ಅದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೆ. ನಂತರ ಈ ಒಂದು ಅವಲಕ್ಕಿಗೆ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಬಿಸಿನೀರು ಆ್ಯಡ್ ಮಾಡೋದ್ರಿಂದ ಇದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಈಗ ಆ್ಯಡ್ ಮಾಡಿದ ತಕ್ಷಣ ಇದನ್ನು ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ಆ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನೀಗ ನೀರು ಹಾಕಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಮಿಕ್ಸ್ ಮಾಡಲಿಕ್ಕೆ ಅಂಥೇಳಿ. ಇಲ್ಲಿ ಸೊಪ್ಪಿನ ಪಲ್ಯನೂ ಆಗಿತ್ತು, ಅದಕ್ಕೂ ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೆ. ಅಷ್ಟರೊಳಗೆ ನಮ್ಮನೆಯವರು ಜಿಮ್ಮಿಂದ ಬಂದರು, ಅವರಿಗೆ ಟೀ ಕೊಡೋಣ ಅಂಥೇಳಿ ಟೀ ರೆಡಿ ಮಾಡಿ ಇಟ್ಟಿದ್ನಲ್ಲ ಆ ಟೀನೇ ಹಾಕಿ ಕೊಡ್ತಾ ಇದ್ದೆ. ನಾವು ಮಾರ್ನಿಂಗು ಮತ್ತು ಈವ್ನಿಂಗ್ 2 ಟೈಮ್ ಈ ಥರ ಟೀ ಕುಡಿತೀವಿ. ಈಗ ನೋಡಿ ಇದು ರೆಡಿಯಾಗಿದೆ. ಈಗ ಸ್ವಲ್ಪ ಇದಕ್ಕೆ ಕಾಯಿ ತುರಿನ ಹಾಕಿದ್ನಲ್ಲ, ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಈಗೆಲ್ಲರೂ ಗಟ್ಟಿ ಅಂತ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಬಿಸಿನೀರನ್ನ ಹಾಕಿದರೆ ಇದು ಸಾಫ್ಟಾಗಿ ಬರುತ್ತೆ.
ತುಂಬ ಒಳ್ಳೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇಲ್ಲ ಅಂತ ಅಂದರೆ ಒಂಥರ ಗಂಟಾಗಿ ಇದ್ಬಿಡುತ್ತೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ಬೇಕಿದ್ರೆ ಸಕ್ಕರೆನೂ ಹಾಕ್ಕೊಬೋದು, ಬಟ್ ನಾವು ಹೆಚ್ಚಿಗೆ ಸಕ್ಕರೆ ಎಲ್ಲ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಬಟ್ ಸಕ್ಕರೆ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ ಈಗ ಇದೆಲ್ಲ ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಈ ಒಂದು ಅವಲಕ್ಕಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಮೊಸರು ಅವಲಕ್ಕಿ ಒಳ್ಳೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ನಾವು ಮೊಸರು ತರೋದು ಕಮ್ಮಿ, ಯಾಕಂತಂದರೆ ಇಲ್ಲಿನ ಮಜ್ಜಿಗೆನೇ ತುಂಬ ದಪ್ಪವಾಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಜ್ಜಿಗೆನೇ ಯೂಸ್ ಮಾಡ್ಕೊಂಡಿದ್ದೆ. ಅದೆಲ್ಲ ಆದ ನಂತರ ಮಧ್ಯಾಹ್ನದಲ್ಲಿ ಅಡುಗೆ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ಹೋಗೋಣ ಅಂಥೇಳಿ ಹೋದ್ವಿ. ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಅಂತ ಹೇಳಿ. ಯಾಕಂದರೆ ನಮ್ಮ ಮನೆಯಲ್ಲಿ ಕಂಟಿನ್ಯೂಸ್ 6 days ಡ್ಯೂಟಿ ಇತ್ತು. ಅದಕ್ಕೋಸ್ಕರ ಏನೂ ಐಟಮ್ಸ್ ಇದ್ದಿಲ್ಲ ಮನೇಲಿ. ಅದಕ್ಕೆ ತರೋಣ ಅಂಥೇಳಿ ಹೊರಟ್ವಿ. ಯಾಕಂದರೆ ನೆಕ್ಸ್ಟ್ ಡೇ ಮತ್ತೆ ಅವ್ರಿಗೆ ಡ್ಯೂಟಿ ಇತ್ತು. ಅದಕ್ಕೋಸ್ಕರ ಈಗ ಹೊರಡೋಣ ಅಂತ ಹೋಗ್ತಾಯಿದ್ವಿ. ನನ್ನ ಮಗನಿಗೆ ಫುಲ್ಲು ಹೊರಗಡೆ ಟ್ರಕ್ಕೆಲ್ಲ ನೋಡೋದು ಅಂತಂದರೆ ತುಂಬ ಖುಷಿ. ಅದನ್ನೇ ನೋಡ್ತಾ ಇದ್ದಾನೆ. ನನ್ನನ್ನು ದಾಟಿ ಆ ಕಡೆ ಹೋಗಿ ನೋಡ್ತಾ ಇದ್ದಾನೆ ಟ್ರಕ್ಕೆಲ್ಲ. ಅದು ಎಷ್ಟು ಎಕ್ಸೈಟ್ ಆಗ್ತಾನೆ ಅಂದರೆ ಅಷ್ಟು ಎಕ್ಸೈಟ್ ಆಗ್ತಾನೆ ಈ ಟ್ರಕ್ಕು ಬಸ್ಸು ಇದನ್ನೆಲ್ಲ ನೋಡಿದಾಗ. ಆ ಟ್ರಕ್ಕು ಬಸ್ಗಳನ್ನೆಲ್ಲ ಈ ರೀತಿಯಲ್ಲಿ ಇಂಟ್ರೆಸ್ಟಲ್ಲಿ ನೋಡ್ತಾನೆ ಇದ್ದಾನೆ. ಆ ಕಡೆ ಹೋಗು ಅಂದರೂ ಹೋಗ್ತಿಲ್ಲ, ಈ ಥರ ಮೈ ಮೇಲೆ ಬಿತ್ಕೊಂಡು ಫುಲ್ಲು ಅವನಿಗೆ ನೋಡೋದ್ರಲ್ಲೇ ಇಂಟ್ರೆಸ್ಟ್ ಆಗಿದ್ದಾನೆ. ಆನಂತರ ನಾವು ಇಲ್ಲಿಂದ ಹೊರಟ್ವಿ. ನೆಕ್ಸ್ಟು ಹೋಗಬೇಕಿತ್ತು. ನೆಕ್ಸ್ಟು ಹೋಗಿ ಅದು ಸ್ವಲ್ಪ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ. ಈಗ ನೋಡಿ ಇದು ನೆಕ್ಸ್ಟು ಹೋಗೋ ದಾರಿ. ನೆಕ್ಸ್ಟು ರೀಚ್ ಆದ್ವಿ ನಾವು. ಈಗ ಖರೀಫ್ ಇರೋದ್ರಿಂದ ಸುಮಾರು ಆಫರ್ ಎಲ್ಲ ಇದೆ. ಹಾಗೆ ಎಲ್ಲ ಫುಲ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನಾನು ಅಲ್ಲೇನೂ ವಿಡಿಯೋ ಮತ್ತು ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಹೋಗಿಲ್ಲ. ಮಾಮೂಲಿ ಯಾವಾಗಲೂ ಹೋಗ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ. ನಂತರ ಶಾಪಿಂಗ್ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ. ಇಲ್ಲಿ ನೋಡ್ಬೋದು ನೀವು, ಈ ರೀತಿಯಲ್ಲೇ ಎಲ್ಲ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಮಳೆ ಎಲ್ಲ ಬಂದರೆ ಏನೂ ತೊಂದರೆ ಇರಲ್ಲ, ಬಿಸಿಲು ಬಂದರೂ ಏನೂ ತೊಂದರೆ ಇರಲ್ಲ. ತುಂಬ ಚೆನ್ನಾಗಿರುತ್ತೆ ಪಾರ್ಕಿಂಗ್ ಎಲ್ಲ ಇಲ್ಲಿ. ಪಾರ್ಕಿಂಗ್ ಮಾತ್ರ ತುಂಬ ಸ್ಪೇಸ್ ಕೊಟ್ಟಿರ್ತಾರೆ, ಆರಾಮ್ಸೆ ಪಾರ್ಕ್ ಮಾಡ್ಕೊಬೋದು. ಆ ರೀತಿಲಿ ನೋಡಿ ತುಂಬ ದೊಡ್ಡದಾಗಿ ಪಾರ್ಕಿಂಗ್ ಇದೆ. ಎಲ್ಲಿ ಬೇಕಿದ್ರೂ ಪಾರ್ಕ್ ಮಾಡ್ಕೊಬೋದು. ಸ್ವಲ್ಪ ಮಳೆ ಬರೋ ಥರ ಇತ್ತು, ಮಳೆನೂ ಬರ್ತಾ ಇತ್ತು. ಅದೇ ಮನೆ ಹೋಗೋಣ ಅಂಥೇಳಿ ಹೊರಡ್ತಾ ಇದ್ವಿ ನಾವು ಕೂಡ. ಇದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ನಾವು. ಆ್ಯಕ್ಚುಲಿ ಅವತ್ತು ನಾವು ಅಲ್ಲಿಂದ ಬೇಗ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬೇಗನೆ ಹೊರಟ್ವಿ. ಯಾಕೋ ಅಲ್ಲಿ ಇರಬೇಕು ಅಂತ ಅನಿಸ್ತಾ ಇರಲಿಲ್ಲ ಅಷ್ಟೊಂದು. ಅದಕ್ಕೆ ಬೇಗ ಎಲ್ಲ ತೊಗೊಂಡು ಹಾಗೆ ಹೊರಟ್ವಿ. ಮನೆಗೆ ಬರೋವಾಗೆಲ್ಲ ಫೋನ್ ಬಂದಿತ್ತು ಮನೆಯಿಂದ, ಅಮ್ಮಂಗೆ ಹುಷಾರಿಲ್ಲ, ಲೋ BP ಆಗಿದೆ, ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳಿ. ಅದನ್ನೇ ಎಲ್ಲ ಫ್ಯಾಮಿಲಿ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಕೂತಾಗಲೇ ನನಗೂ ಯಾಕೋ ಒಂಥರ ಅಂತ ಅನಿಸ್ತಾ ಇತ್ತು. ಏನಂತ ಗೊತ್ತಾಗ್ತಿರ್ಲಿಲ್ಲ. ಅಂತ ತಲೆ ಸುತ್ತು ಬಂದಂಗೆ ಇಲ್ಲ, ತಲೆನೋವು ಬಂದಂಗೆ ಇಲ್ಲ. ಬಿಡು ಮಲ್ಕೊಂಡಿದ್ರೆ ಸರಿ ಹೋಗುತ್ತೆ ಅಂಥೇಳಿ ನಾನು ಸುಮ್ಮನೆ ಆದೆ. ನೆಗ್ಲೆಕ್ಟೇ ಮಾಡಿದೆ ಅಂತಲೇ ಹೇಳ್ಬೋದು, ಏನಾಗಲ್ಲ ಅಂಥೇಳಿ. ಬಟ್ ಮಲಗಿ ಮಾರ್ನಿಂಗ್ ಏಳುವಾಗಲೇ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಇದೇನಿದು ಈ ಥರ ಆಗ್ತಿದೆ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೇನೋ ಅಂತ ಅಂದ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ. ಅಷ್ಟರೊಳಗೆ ಈ ರೀತಿಯಾಗಿ ನಮ್ಮ ಮನೆ ಮಿರರ್ ಕೂಡ ಈ ಥರ ಒಡೆದೋಗ್ಬಿಟ್ಟಿತ್ತು ಬಿದ್ದು. ತುಂಬ ಚೆನ್ನಾಗೇ ಇತ್ತು, ಏನಾಯಿತು ಅಂತ ಗೊತ್ತಿಲ್ಲ. ಆಮೇಲೆ ಯಾಕೇನೋ ತುಂಬ ಹೆದರಿಕೆ ಅಂತ ಅನಿಸಿ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ನನಗೂ ಲೋ BP ಆಗಿದೆ ಅಂತ ಅಂದರು. ನಂದು 90/60 ಏನೋ ಇತ್ತು. ಆಮೇಲೆ ಇಮಿಡಿಯೇಟ್ ಇಂಜೆಕ್ಷನ್ ಎಲ್ಲ ಆಗಿ ಡ್ರಿಪ್ ಎಲ್ಲ ಹಾಕಿದರು. ಪಾಪ ಇಲ್ಲಿ ನನ್ನ 2 ಮಕ್ಕಳು ಬೇಜಾರು ಮಾಡ್ಕೊಂಡು ಅಳ್ತಾಯಿದ್ರು. ನನ್ನ ದೊಡ್ಡ ಮಗಂಗಾದರೂ ಸ್ವಲ್ಪ ಗೊತ್ತಾಗುತ್ತೆ, ಬಟ್ ಸಣ್ಣದಕ್ಕೆ ಏನೂ ಗೊತ್ತಾಗೋದಿಲ್ಲ. ಇನ್ನೂ ಸಿಕ್ಕಾಪಟ್ಟೆ ಅವನು ಅಳ್ತಾನೆ ಇದ್ದ. ಅವನಿಗೆ ಏನಾಗಿದೆ ಏನು ಅಂತ ಗೊತ್ತಾಗಿರಲಿಲ್ಲ. ಎಷ್ಟಂದರೂ ಆ ಕಡೆಯಿಂದ ಹೋಗು ಅಂದರೂ ಹೋಗ್ತಾ ಇರಲಿಲ್ಲ. ಈ ರೀತಿ ಮಲ್ಕೊಂಡು ಅಳ್ತಾನೆ ಇತ್ತು. ತುಂಬ ಪಾಪ ಅಂತ ಅನಿಸೋದು. ನನ್ನ ದೊಡ್ಡ ಮಗ, ನಾನು ಕೆಲಸ ಮಾಡ್ತಿದ್ರೆ ಬೇಡ ಅಮ್ಮ ಇದೆಲ್ಲ ಬಿಟ್ಟಾಕು, ಹೋಗೋಣ ಬಾ ಅಂಥೇಳಿ ಕರ್ಕೊಂಡು ಹೋದ. ಹುಷಾರಿಲ್ಲ ಇಲ್ಲ ಅಂದರೆ ತುಂಬ ಕೇರ್ ಮಾಡುತ್ತೆ ನನ್ನ ಮಗ. ಏನು ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ, ನಾನು ಸಿಕ್ಕಾಪಟ್ಟೆ ಕೇರ್ ಮಾಡುತ್ತೆ. ನನ್ನ ಹಸ್ಬೆಂಡಿಗೂ ಡ್ಯೂಟಿ ಇತ್ತು, ಅವ್ರು ಇರಲಿಲ್ಲ ಮನೆಯಲ್ಲಿ, ನಾವೇ 3 ಜನ ಇದ್ವಿ. ಆಮೇಲೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಇಂಜೆಕ್ಷನ್ನು ಹಾಗೆ ಡ್ರಿಪ್ ಎಲ್ಲ ಹಾಕ್ಸ್ಕೊಂಡು ಮನೆ ಬರುವಾಗಲೇ 3 ಗಂಟೆ ಆಗಿಬಿಡ್ತು. ಕೆಲವೊಬ್ರು ಹೇಳ್ತಾರೆ ನಿಮ್ಮ ಲೈಫ್ ಈಸಿ, ತುಂಬ ಆರಾಮ ಇರ್ತೀರ, ಏನೂ ತೊಂದರೆ ಇಲ್ಲ ಅಂಥೇಳಿ. ಈ ರೀತಿಲೆಲ್ಲ ಒಬ್ಬರೇ ಫೇಸ್ ಮಾಡುವಾಗ ತುಂಬ
ಕಷ್ಟ ಅಂತ ಅನಿಸುತ್ತೆ. ತುಂಬ ಹೇಳೋರಿಗೆ ತುಂಬ ಈಸಿ ಅನಿಸುತ್ತೆ, ಏನು ಹೊರಗಡೆ ಇದ್ದೀರಾ, ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ. ಬಟ್ ಇದನ್ನೆಲ್ಲ ಸಿಂಗಲಾಗಿ ಫೇಸ್ ಮಾಡೋತ್ತಿಗೆ ಗೊತ್ತಿರುತ್ತೆ ಏನಂತ ಹೇಳಿ. ಆ್ಯಕ್ಚುಲಿ ನಾನು ಈ ವಿಡಿಯೋನೆಲ್ಲ ಶೇರ್ ಮಾಡ್ಕೊಳೋದು ಬೇಡ ಅಂತ ಅಂದ್ಕೊಂಡೆ. ಬಟ್ ಯಾಕಂತ ಅಂದರೆ ಕೆಲವೊಬ್ಬರು ನಮ್ಮ ಲೈಫನ್ನ ತುಂಬ ಈಸಿಯಾಗಿ ಜಡ್ಜ್ ಮಾಡಿಬಿಡ್ತಾರೆ. ಯಾಕಂತಂದರೆ ರೀಸೆಂಟಾಗಿ ನಂಗೊಬ್ಬರು ಹೇಳಿದರು, ಇನ್ನೊಬ್ಬರು ಲೈಫ್ ಜೊತೆ ನಮ್ಮ ಲೈಫನ್ನ ಕಂಪೇರ್ ಮಾಡಿ, ನೀವೇನು ಅವ್ರ ಥರ 10 ಜನಕ್ಕೆ ಅನ್ನ ಬೇಯಿಸಿ ಹಾಕಬೇಕಾಗಿಲ್ಲ, ನೀವು ಆರಾಮಾಗಿದ್ದೀರಾ ಹಾಗೆ ಹೀಗೆ ಅಂತ. ಬಟ್ ಎಲ್ಲರೂ ಲೈಫು ಎಲ್ಲ ರೀತಿಯಲ್ಲೂ ಕಷ್ಟ ಸುಖ ಎಲ್ಲದೂ ಇರುತ್ತೆ. ಅಷ್ಟು ಬೇಗ ಇನ್ನೊಬ್ಬರು ಲೈಫನ್ನ ನಾವು ಜಡ್ಜ್ ಮಾಡಲಿಕ್ಕೆ ಹೋಗಬಾರ್ದು. ಈ ಥರ ಜಡ್ಜ್ ಮಾಡಿ ಇನ್ನೊಬ್ಬರನ್ನ ಹರ್ಟ್ ಮಾಡೋಕ್ಕಿಂತ ಅದು ಮಾತಾಡದೆ ಸುಮ್ಮನೆ ಇರೋದೇ ಬೆಸ್ಟು ಅಂತ ಅನಿಸುತ್ತೆ. ನಾವು ಹಳ್ಳಿಲೇ ಇರಲಿ, ಸಿಟಿಲೇ ಇರಲಿ ಅಥವಾ ಬೇರೆ ದೇಶದಲ್ಲೇ ಇರಲಿ, ನಮ್ಮ ಲೈಫನ್ನ ನಾವೇ ಲೀಡ್ ಮಾಡಬೇಕು. ಯಾರೂ ಬಂದು ನಮಗೆ ಹೆಲ್ಪ್ ಮಾಡೋದಿಲ್ಲ. ಅದನ್ನು ಬಿಟ್ಟು ಅವ್ರ ಲೈಫ್ ಹಾಗೆ ನಿಮ್ಮ ಲೈಫ್ ಹೀಗೆ ಅನ್ನೋದನ್ನ ಯಾರೂ ಜಡ್ಜ್ ಮಾಡಬಾರ್ದು. ಅದು ಜಡ್ಜ್ ಮಾಡೋದು ಸರಿಯಲ್ಲ ಅಂತ ಅನಿಸುತ್ತೆ. ಈಗ ಇಲ್ಲೇ ನೋಡ್ಬೋದು, ಈಗ ನನ್ನ ಮಕ್ಕಳನ್ನ ಬೇರೆ ಕಡೆ ಬಿಟ್ಟು ಬರೋಕ್ಕಾಗಲಿ ಅಥವಾ ಬೇರೆ ಯಾರೋ ಬಂದು ನಮಗೆ ಹೆಲ್ಪ್ ಮಾಡೋಕ್ಕಾಗಲಿ ಯಾರೂ ಇಲ್ಲ. ಆ ಮಕ್ಕಳನ್ನು ಕರ್ಕೊಂಡು ನಾನು ಈಗ ಹಾಸ್ಪಿಟ್ಲ್ ಬಂದಿದ್ದೀನಿ. ಹಾಗೆ ಏನೋ ಒಂದು ಎಮರ್ಜೆನ್ಸಿ ಬೇಕು ಅಂದರೂ ಹೆಲ್ಪ್ ಮಾಡೋಕ್ಕೆ ಯಾರೂ ಇರೋದಿಲ್ಲ. ಈಗ ನನ್ನ ಹಸ್ಬೆಂಡು ಡ್ಯೂಟ್ಲಿದ್ದಾರೆ. ಈಗ ನಮ್ಗೆ ಏನೇ ಒಂದು ಬೇಕು ಅಂದರೂ ಯಾರೂ ಇರೋಲ್ಲ. ಪ್ರತಿಯೊಂದನ್ನು ನಾವೇ ನಿಭಾಯಿಸ್ಕೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಬೇಕು. ಹಾಗೆ ಯಾರಿಗೆ ನಾವು ಇಂಪಾರ್ಟೆಂಟ್ ಆಗ್ತೀವೋ ಇಲ್ವೋ, ನಮ್ಮ ಮಕ್ಕಳಿಗೆ ನಾವು ಇಂಪಾರ್ಟೆಂಟ್ ಆಗ್ತೀವಿ ಅನ್ನೋದನ್ನ ತುಂಬ ಅರ್ಥ ಆಗಿದ್ದ ಜಾಗ ಅಂತ ಹೇಳ್ಬೋದು ಇದು. ಯಾಕಂತ ಅಂದರೆ ಕೆಲವೊಬ್ರಿಗೆ ನಾವು ಇಂಪಾರ್ಟೆಂಟ್ ಅಲ್ಲದೇ ಇರ್ಬೋದು, ಅಥವಾ ನಮಗೆ ಏನಾದರೂ ಆದರೂ ಅವ್ರಿಗೇನು ಅನಿಸ್ತಾನೆ ಇರ್ಬೋದು. ಬಟ್ ನಮ್ಮ ಮಕ್ಕಳಿಗೆ ನಾವು ಇಂಪಾರ್ಟೆಂಟ್ ಆಗ್ತೀವಿ. ಅದರಿಂದ ನಮ್ಮ ಹೆಲ್ತ್ನ ಕಾಪಾಡ್ಕೊಳೋದು ತುಂಬ ಮುಖ್ಯ ಅಂತ ನಂಗೆ ತುಂಬ ಅನಿಸ್ತು ಆ ಟೈಮಲ್ಲಿ. ಯಾರು ನಮ್ಮ ಮಕ್ಕಳಿಗೆ ಪ್ರೀತಿ ವಿಶ್ವಾಸ ಕೊಡ್ತಾರೋ ಇಲ್ವೋ, ನಾವು ತಂದೆ ತಾಯಿಗಳಾಗಿ ನಾವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳೋದು, ಅವ್ರಿಗೆ ಪ್ರೀತಿನ ನೋಡ್ಕೊಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಹೆಲ್ತ್ಗಳನ್ನು ನಾವು ಚೆನ್ನಾಗಿ ನೋಡ್ಕೊಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಮನೆ ಬಂದಮೇಲೆ ಮಕ್ಕಳಿಗೆ ಅಡುಗೆ ಮಾಡ್ಕೊಡೋಣ ಅಂದರೆ ಏನೂ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ರೈಸ್ ಮಾಡಿ ಹಾಗೆಯೇ ಸ್ವಲ್ಪ ಮೊಸರನ್ನ ಮಾಡಿ ಕೊಟ್ಟೆ. ಆಮೇಲೆ ಕೆಲವೊಂದಿಷ್ಟು ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡಿಕೊಂಡು ಆನಂತರ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆಯೇ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.